ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಮನೆಯವರು ಎಲ್ಲ ಒಟ್ಟಿಗೆ ಒಂದು ದೇವಸ್ಥಾನಕ್ಕೆ ಹೊರಟಿದ್ವಿ. ಮನೆ ದೇವರ ಒಂದು ದೇವಸ್ಥಾನ. ಅದು ಏನಂದರೆ ನಮ್ಮ ಚಾಮರಾಜನಗರದಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಮನೆ ದೇವರ ದೇವಸ್ಥಾನ ಇರೋದು. ತೆಳ್ಳನೂರು ಅಂತ ಊರ ಹೆಸರು. ತೆಳ್ಳೂರು ಅಂತಾರೆ, ತೆಳ್ಳೂರಮ್ಮ ಅಂತ ದೇವರ ಹೆಸರು. ಮನೆ ದೇವರು. ಮಾಮೂಲಿ ವರ್ಷಕ್ಕೆ ಒಂದು ಸಲ ಎಲ್ಲರೂ ಹೋಗಿ ಪೂಜೆ ಮಾಡಿಸಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಬರುವಂಥದ್ದು. ಕಳೆದ ಬಾರಿನೂ ಸಹ ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಗೆ ಏನು ಎತ್ತ ಅನ್ನೋದನ್ನೆಲ್ಲ ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದೆ. ಹಾಗೆ ಇವತ್ತು ಎಲ್ಲರೂ ಹೊರಟಿದ್ದೀವಿ. ಮುಂದೆ ಟಾಟಾ ಎಸ್ ಗಾಡೀಲಿ ಒಂದಷ್ಟು ಜನ ಸಾಮಾನೆಲ್ಲ ಹಾಕ್ಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಟಿದ್ದಾರೆ ಮುಂದೆ. ಈಗ ನಾವು ಕಾರಲ್ಲಿ ಹೊರಟಿದ್ದೀವಿ. ಬನ್ನಿ, ಹಾಗೆ ಹೇಗಿದೆ, ಹಾಗೆ ಅಲ್ಲಿ ಪೂಜೆ ಮತ್ತು ಅಡುಗೆ ಮಾಡೋದು ಮತ್ತು ಅಲ್ಲಿ ನಾವು ಊಟ ಮಾಡ್ಕೊಂಡು ಹೇಗೆ ಕಾಲ ಕಳಿತೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆಗೆ ತೋರಿಸ್ತೀನಿ. ನಮ್ಮ ಚಾನಲ್ನ ಪೂರ್ತಿ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇದು ನಮ್ಮ ಚಾಮರಾಜನಗರದಿಂದ ಏನು ಸಂತೇಮರಳ್ಳಿ ನರಸೀಪುರ ಹೋಗೋ ರಸ್ತೆಯಲ್ಲಿ ಸಿಗುವಂಥ ಜಾಗ ನೋಡಿ. ಈಗ ಸಂತೇಮರಳ್ಳಿ ಹತ್ರ ಬರ್ತಾಯಿದ್ದೀವಿ. ಚಾಮರಾಜನಗರದಿಂದ ಸಂತೇಮರಳ್ಳಿ 15 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿ ಜಮೀನಲ್ಲಿ ಅರಿಶಿನ ಹಾಕ್ಸೋಕ್ಕೆ ಎಲ್ಲ ಬೆಟ್ ಕಟ್ತಾ ಇದ್ದಾರೆ. ನಾವು ಸಹ ನಮ್ಮ ಜಮೀನಿಗೆ ಅರಿಶಿನ ಹಾಕ್ಸ್ಬೇಕು. ಅರಿಶಿನ ಹಾಕ್ಸೋಕ್ಕೆ ಬಿತ್ತನೆ ಅರಿಶಿನ ಎಲ್ಲ ತೆಗೆದು ಇಟ್ಟಿದ್ದೀವಿ. ಈಗ ಮಳೆ ಊದಿದೆ, ಅಂದರೆ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ. ಈ ಸಲ ಅಂತೂ ಎಷ್ಟು ಇದೆ ಟೆಂಪ್ರೇಚರ್ ಅಂದರೆ 37, 38, 39, ಹೆಚ್ಚು ಕಡಿಮೆ 40 ಡಿಗ್ರಿ ತನಕ ಹೋಗಿದೆ. ಸೆಕೆ ಮಾತ್ರ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಒಂದು ಮಳೆ ಸ್ವಲ್ಪ ಕಡಿಮೆನೇ ಈ ಸಲ. ಒಂದು 2-3 ಮಳೆ ಆಗಿದೆ. ಈಗ ಏನಾದರೂ ಒಂದು ಚೆನ್ನಾಗಿ ಮಳೆ ಆಯಿತು ಅಂದರೆ ಅರಿಶಿನ ಬಿತ್ತನೆ ಮಾಡ್ಸೋಕ್ಕೆ ಸರಿ ಆಯ್ತದೆ. ಯಾಕಂದರೆ ಭೂಮಿ ತಂಪಿರಬೇಕು. ನೋಡೋಣ, ಈ ವಾರದಲ್ಲಿ ಅರಿಶಿನ ಬಿತ್ತನೆ ಮಾಡಿಸ್ಬೇಕು. ಆ ವಿಡಿಯೋನೂ ಸಹ ಹಾಕ್ತೀನಿ. ಈಗ ನೋಡಿ, ಸಂತೇಮರಳ್ಳಿಗೆ ಬಂದು, ಸಂತೇಮರಳ್ಳಿ ಇಲ್ಲಿಂದ ಸುಮಾರು ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ಹೋಗೋ ರಸ್ತೆ ನೋಡಿ. ನರಸೀಪುರ ಮೈಸೂರಿಗೆ ಹೋಗೋ ರಸ್ತೆ ನೋಡಿ. ಆ ಕಡೆ ಈ ಕಡೆ ಹಸಿರು. ಈ ಒಂದು ಪ್ರಕೃತಿ ವಾತಾವರಣ ಮಧ್ಯದಲ್ಲಿ ಹೋಗೋದೇ ಒಂಥರ ಚೆಂದ ನೋಡಿ. ಹಚ್ಚ ಹಸಿರು ಪ್ರದೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹೊಲ ಗದ್ದೆಗಳು. ಇದನ್ನು ನೋಡ್ತಿದ್ರೆ ಒಂಥರ ಖುಷಿಯಾಗುತ್ತೆ ನೋಡಿ. ಈಗ ಇಲ್ಲಿ ಬಲಗಡೆ ಹೋದರೆ ಇಲ್ಲಿಂದ 1 ಕಿಲೋಮೀಟ್ರು ತೆಳ್ಳನೂರು ನೋಡಿ. ಹಾಗೆ ಮಾತಾಡ್ತಾ ತೆಳ್ಳನೂರು ಹತ್ತತ್ರ ಬಂದೇ ಬಿಟ್ಟು. ಇಲ್ಲಿಂದ ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿಲ್ಲ. ತಾರ್ ರೋಡು ಯಾವ ಕಾಲದಲ್ಲಿ ಹಾಕಿದ್ದೋ ಏನೋ ಗೊತ್ತಿಲ್ಲ, ಎಲ್ಲ ಹಾಳಾಗಿದೆ. ನಿಧಾನಕ್ಕೆ ಹೋಗೋಣ. ಇಲ್ಲಿಂದ ಇದೆ, ಮುಂದೆ ಹೋದರೆ ತೆಳ್ಳನೂರು ಅಂತ ಸಿಗುತ್ತೆ. ಅಲ್ಲಿರುವಂಥ ದೇವಸ್ಥಾನ ತೆಳ್ಳೂರಮ್ಮ ಅಂತ. ಮಾಮೂಲಿ ನಮ್ಮ ಕುಟುಂಬದವರೆಲ್ಲ ವರ್ಷಕ್ಕೊಂದು ಸಲ ಬಂದು ಪೂಜೆ ಮಾಡಿಸಿ ಅಡುಗೆ ಎಲ್ಲ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಎಲ್ಲ ಮಾಡಿಕೊಂಡು ಹೋಗೋದು ಒಂಥರ ಏನೋ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದಾಗಲಿ, ಇಲ್ಲ ಒಂದು ಜಾಗಕ್ಕೆ ಬಂದು ಹೊರಗಡೆ ಈ ಥರ ಕಾಲ ಕಳೆಯೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಮತ್ತು ಒಂಥರ ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ತುಂಬ ಖುಷಿಯಾಗುತ್ತೆ ನೋಡಿ. ಸ್ನೇಹಿತರೆ, ಇನ್ನೇನು ಬಂದೇ ಬಿಟ್ಟು ನೋಡಿ. ಇದೇ ತೆಳ್ಳನೂರು ಗ್ರಾಮ. ಈ ಒಂದು ಬೀದಿಯ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಇರುವಂಥ ಒಂದು ಚಿಕ್ಕ ಗುಡಿ. ದೇವಸ್ಥಾನ ಅಂದ ತಕ್ಷಣ ನೀವು ಬೇರೆ ಥರ ಕಲ್ಪನೆ ಮಾಡ್ಕೊಡಿ. ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ತಲ್ಲ, ಆ ಥರ ಅಲ್ಲ ನೋಡಿ. ಇಲ್ಲಿ ಎಡಗಡೆ ಕಾಣ್ತಾ ಇದೆಯಲ್ಲ, ಹಸಿರು ಬಣ್ಣ ಹೊಡೆದೈತಲ್ಲ, ಇದೇ ತೆಳ್ಳನೂರಮ್ಮನ ದೇವಸ್ಥಾನ ನೋಡಿ. ಈ ಗಾಡಿಯಲ್ಲೇ, ಲಗೇಜ್ ಗಾಡಿಯಲ್ಲೇ ನಮ್ಮ ಮಿಕ್ತವರೆಲ್ಲ ಬಂದಿದ್ದಾರೆ. ಬನ್ನಿ, ನಾವು ಒಳಗಡೆ ಹೋಗೋಣ, ಎಲ್ಲ ನೋಡೋಣ.
ಪೂಜಾ ಕೊಡಕ್ಕೆ ಈಚೆ ಹಿಂಗೆ ಕೂತ್ಕೊಂಡು ಅಲ್ಲಿ ಬಿಡು ಬಗ್ಗೆ ಹೊಸ ಅಲ್ಲಿ ಬಿಡು ಬಂದು ದಬಕಲ್ಲಿ ಇಲ್ವಾ ನೀ ಬರೀ ಮಾತಾಡ್ತಾ ಕೂತಿದ್ಯಾ ಅಲ್ಲಿ ನೀ ಬರೀ ಮಾತಾಡ್ತಾ ಕೂತಿದ್ಯಾ ಅಂದೆ ನೋಡಿ ಈಗ ಬಂದಿರ್ತೀವ ಕಾಯಿ ಸರಿತಾವ ಬನ್ನಿ ಎಲ್ಲ ಒಳಗಡೆ ಎಲ್ಲರೂ ಬನ್ನಿ ಕೊಡಿ ಕೊಡಿ ಮುಟ್ಟಿ ಹಂಗೆ ತಟ್ಟೆ ಮುಟ್ಟಿ ಸಾಕು ಮುಟ್ಬಿಡಿ ಬಾ ಮಂಜು ಅಲ್ಲೇ ಕೂತಾರ ಆಟಗಳಲ್ಲಿ ತಾಂಡಾದರ ಆ ಕಡೆ ಸೈಡ್ ಬೇರೆ ಆ ಕಡೆ ಹೋಯ್ತಾರೆ
ಆಯಿತು ಅದು ಎಲ್ಲ ಆಶೀರ್ವಾದ ಮಾಡಿದೆ. ಎಲ್ಲರಿಗೂ ಕೂಡ ಪ್ರಸಾದ. ಇಸ್ಕೊಳ್ಳಿ ಭಾಗ್ಯ ಕುಡಿಪ. ಭಾಳ ಆದ ಬಿಡ್ಬಿಡ. ಸ್ನೇಹಿತರೆ, ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದವನ್ನು ಏನು ಸಕ್ಕರೆ, ಬಾಳೆಹಣ್ಣು, ಹಲಸಿನ ಹಣ್ಣು ಎಲ್ಲವನ್ನು ಹಾಕಿ ಪಂಚಾಮೃತವನ್ನು ಮಾಡಿತು. ಅದನ್ನು ಎಲ್ಲರಿಗೂ ಸಹ ಕೊಟ್ಟರು. ಪೂಜೆ ಆದಮೇಲೆ ಈಗ ಇಲ್ಲಿ ಇದನ್ನೆಲ್ಲ ತಿನ್ಕೊಂಡು ಮತ್ತೆ ಈಗ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಇದೆ, ಉರ್ಕಾತಮ್ಮ ದೇವಸ್ಥಾನ ಅಂತ. ಅಲ್ಲಿ ಜಮೀನಿದೆ. ಆ ಜಾಗದಲ್ಲಿ ಹೋಗಿ ಅಡುಗೆಯನ್ನು ಮಾಡೋದು. ಅಲ್ಲಿಯೂ ಸಹ ಹೋಗಿ ಎಲ್ಲ ಪಾತ್ರೆ ಸಾಮಾನುಗಳನ್ನೆಲ್ಲ ಇಳಿಸಿ ಆ ಜಾಗದಲ್ಲಿ ಅಡುಗೆ ಮಾಡ್ತೀವಿ. ಬನ್ನಿ ಈಗ ಅಲ್ಲಿ ಯಾವ ಥರ ಮುಂದೆ ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನೋಡ್ಬೋದು. ನೋಡಿ, ಇದೇ ಆ ಜಾಗ. ನೋಡಿ, ಈ ಕಡೆ ಸುತ್ತಮುತ್ತ ಜಮೀನಿದೆ. ಇಲ್ಲಿ ಮುಂದೆ ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಿರೋದು ಉರ್ಕಾತಮ್ಮನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಎಲ್ಲ ಸೇರಿ ಅಡುಗೆಯನ್ನು ಮಾಡೋವಂಥದ್ದು. ಎಷ್ಟು ಕೆಲಸ ಮಾಡಿಸ್ತಾರೆ ನೋಡು. ಏನು ದೇವ್ರು ಬಂದಾಗ ಎತ್ಕೊ ದೇವ್ರು ತತ್ತಿದೆಯಾ? ಅಲ್ಲಿ ಗ್ಲಾಸ್ ಎಲ್ಲ ಏರಿಸ್ಬಿಡು. ಫಸ್ಟು ಬಿಸಿನೀರು ಮಾಡ್ಬಿಡಿ. ಹಾಂ, ಅದೇ ಸ್ನೇಹಿತರೆ, ಈಗ ಇಲ್ಲಿ ಯಾವ ರೀತಿ ಅಡುಗೆ ಮಾಡಿ ಊಟ ಮಾಡೋದು ಮತ್ತು ಇಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಮ್ಮೆಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.